ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡ್ಕೋದ್ರಿ, ಸೇವೆಯನ್ನು ಪ್ರಸಾರ ಮಾಡ್ಕೋದ್ರಿ ಭಾವಿಸ್ಕೋದನು. ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದನು. ಇವತ್ತು ಸ್ವಾಮಿ ಸೇವೆ ಮಾಡಿದ ಕೂಡಲೇ ಅಂದ್ರೆ ಅನೇಕ ಸೂಚನೆಗಳು ಅನೇಕ ಸಂಕೇತಗಳು ಸ್ವಾಮಿ ಮಹಾರಾಜರು ನಮ್ಗೆ ನೀಡ್ತಾರೋ. ಅವು ಸಂಕೇತಗಳು ಯಾವ ನಾವು ಆ ರೀತಿ ಗುರುತಿಸ್ಬೇಕು, ಅಥವಾ ಸ್ವಾಮಿ ಮಹಾರಾಜರು ನಾವು ಮಾಡುವಂಥ ಸೇವೆ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆಗೈತೆ ಅನ್ನೋ ಒಂದು ಸಂಕೇತಗಳು ಯಾವ ರೀತಿ ನೀಡ್ತಾರೆ ಅನ್ನೋ ಸಂಕೇತಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ಮೊದಲನೇದಾಗಿ ಇವತ್ತು ನಮ್ಮ ಮನ್ಯಾಗ ಆದಂಥ ಒಂದು ದೀಪದಾಗ ಹೂವಾದಂಥ ಅದನ್ನ ಶೇರ್ ಮಾಡ್ಕೋತೇನೆ. ಆನಂತರ ಆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಎಲ್ಲ ಯಾವ ರೀತಿ ದೀಪದಾಗ ಚಂದ್ರಾಕಾರ ಆಗೀತಂತ ಹೇಳಿ, ಅದೇ ರೀತಿ ನಿಮ್ಮ ಮನೆಗೂ ಕೂಡ ಇದೇ ರೀತಿ ಒಂದು ದೀಪದಾಗ ಅನೇಕ ಆಕಾರಗಳು ಹಾಕತ್ತದು ಅಂದ್ರೆ ಇದರ ಅರ್ಥ ಏನಂದ್ರೆ ನಾವು ಮಾಡಿದಂಥ ಸೇವೆ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆಕತೈತಿ. ಚಂದ್ರದಾಗ ಹೂವು ಆಗ್ತೈತಿ, ಚಂದ್ರದಾಗ ಅರ್ಧ ದೀಪದಾಗ ಹೂವು ಆಗ್ತೈತಿ, ಅರ್ಧ ಚಂದ್ರಾಕಾರ ಆಗ್ತೈತಿ, ಆನಂತರ ತ್ರಿಶೂಲದ ಆಕಾರ ಆಗ್ತೈತಿ. ಕೆಲವೊಂದು ಸಲ ಗುರುಚರಿತ್ರ ಪಾರಾಯಣ ಅಥವಾ ಸ್ವಾಮಿ ಮಹಾರಾಜರ ನಿಸ್ವಾರ್ಥ ಭಾವನೆ ಅಂದ್ರೆ ಕೆಲವೊಂದು ಸಲ ನಾವು ನಮ್ಮ ಕಷ್ಟ ಅನ್ನೋದು ಇರ್ತೈತಿ, ನಾವು ಈ ಸ್ವಾಮಿ ಬಿಟ್ಟರೆ ಬೇರೆ ಏನೂ ಮಾರ್ಗ ಇಲ್ಲ ಅಂತ ಹೇಳಿ ನಾವು ಕೆಲವೊಂದು ಸಲ ಸೇವೆಯನ್ನು ಯಾವ ರೀತಿ ಮಾಡ್ತಿರ್ತೀವಿ ಅಂದ್ರೆ ಸೇವೆ ಮಾಡುವಾಗ ಸಕಟ್ ನಮ್ಮ ಕಣ್ಣೀರುಗಳು ಬರ್ತಿರ್ತಾವೆ. ಆ ಟೈಮ್ದಾಗ ಕೆಲವೊಂದು ಸಲ ಸಾಕ್ಷಾತ್ ಸ್ವಾಮಿ ಮಹಾರಾಜರ ದೀಪದಾಗ ಸಕಟ ದರ್ಶನ ಕೊಟ್ಟಿದಂಥ ಅನುಭವಗಳಿದಾವೆ. ಇದೇ ರೀತಿ ಸ್ವಾಮಿ ಮಹಾರಾಜರ ದೀಪದಾಗ ಹೂವಾಗೋದು ಶುಭನ ಅಶುಭನ ಅಂತಾನೆ ನಮ್ಮ ಜೀವಿತ. ಮೊದಲೇದಾಗಿ ನಾವು ಸೇವೆಯನ್ನು ಮಾಡ್ಕತ್ತು ಅಂದ್ರೆ ನಮಗೆ ಸ್ಟಾರ್ಟಿಂಗ್ ಯಾವುದೇ ರೀತಿ ಪರಿಸ್ಥಿತಿ ಬರಲ್ಲ. ಯಾಕಂದ್ರೆ ನಾವು ಸೇವೆಗಳು ಮಾಡ್ತಾ ಮಾಡ್ತಾ ಯಾವಾಗ ನಮ್ಮ ಸೇವೆ ಹತ್ರ ಜಾಸ್ತಿ ಆಗ್ತಿತ್ತಲ್ಲ ಅವಾಗ ನಮ್ಗೆ ಸೇವೆಯ ಅನುಭವಗಳು ಬರೋಕೆ ಆರಂಭ ಆಗ್ತಾವೆ. ಹಾಗಾಗಿ ಸ್ಟಾರ್ಟಿಂಗ್ ಯಾವುದೇ ಒಂದು ದೇವ್ರ ಸೇವೆ ಆಗಲಿ, ಯಾವುದೇ ಒಂದು ಜಪ ಆಗಲಿ, ಯಾವುದೇ ಒಂದು ಸಂಕಲ್ಪಯುಕ್ತ ಸೇವೆ ಆಗಲಿ, ನಮ್ಮ ಸೇವೆಯ ಫಲ ಅಂದ್ರೆ ನಮ್ಮ ಸೇವೆ ಪ್ರಮಾಣ ಹೆಚ್ಚಾದಾಗ ನಮ್ಗೆ ಅನುಭೂತಿಗಳು ಪ್ರಚಿತಿಗಳು ಬರೋಕೆ ಆರಂಭ ಆಗ್ತಾವೆ. ನಾವು ಪ್ರತಿನಿತ್ಯ ದೀಪ ಹಚ್ತೇವೆ, ದೀಪದಾಗ ಹೂ ಹಾಕ್ತೇವೆ ಅಂದ್ರೆ ಅದು ನೀವು ಮಾಡಿದಂಥ ಸೇವೆ, ನೀವು ನಿಸ್ವಾರ್ಥ ಭಾವನೆಯಿಂದ ನೀವು ಮಾಡಿದಂಥ ಸೇವೆ, ನೀವು ಮಾಡಿದಂಥ ಪೂಜೆ ಭಗವಂತನಿಗೆ ಸಮರ್ಪಣೆ ಆಕತೈತಿ ಅಂದಂಗೆ. ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡುವಾಗ ನಾವು ಈ ರೀತಿ ದೀಪದಾಗ ಹೂವಾಗೋದಾಗಲಿ, ದೀಪದಾಗ ಚಂದ್ರ ಆಕಾರ ಆಗೋದಾಗಲಿ, ಇದೆಲ್ಲ ನಮಗೆ ಒಂದು ಶುಭ ಸೂಚನೆ. ಅಂದರೆ ನಮ್ಮ ಜೀವನದಾಗ ಒಳ್ಳೆ ದಿನಗಳು ಬರ್ತಾವೆ. ನಾವು ಯಾವುದಕ್ಕೋಸ್ಕರ ಸೇವೆ ಮಾಡ್ಕೋದೇವೋ ಆ ಎಲ್ಲ ಆಸೆಗಳು ಪೂರ್ಣ ಆಗ್ತಾವೆ. ನಮ್ಮ ಜೀವನದಾಗ ಕಷ್ಟ ಅನ್ನೋದನ್ನು ಕಡಿಮೆ ಆಗ್ತೈತಿ. ಸ್ವಾಮಿ ಕೃಪಾ ಆಗೈತೆ ಅನ್ನೋ ಒಂದು ಸೂಚನೆ, ಇದೊಂದು ಶುಭ ಸೂಚನೆ. ಇನ್ನು ನಾವು ಸೇವೆ ಮಾಡ್ತಾ 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 ನಮ್ಗೆ ಯಾವ ರೀತಿ ಆಗ್ತೈತೆ ಅಂದ್ರೆ ಸ್ವಾಮಿ ಮಹಾರಾಜರು ನಮ್ಗೆ ನಮ್ಮ ಮುಂದಿನ ಜೀವನದಾಗ ಆಗುವಂಥ ಕೆಲವೊಂದು ಘಟನೆಗಳು ಕನಸಿನ ಮುಖಾಂತರ ಸೂಚನೆಗಳನ್ನ ಕೊಡ್ತಾರೆ. ನಾ ಹೇಳಿದೆ ನನ್ನ ಜೀವನದಾಗೂ ಕೂಡ ಸ್ವಾಮಿ ಮಹಾರಾಜರ ಕನಸಿನ ಮುಖಾಂತರ ಎಷ್ಟೋ ಎಷ್ಟೋ ಒಂದು ಘಟನೆಗಳನ್ನ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತೇಳಿ. ಹಾಗಾಗಿ ಸ್ವಾಮಿ ಮಹಾರಾಜರ ಕೆಲವೊಂದು ಸಲ ಯಾವುದೋ ಒಂದು ಬೇರೆ ವ್ಯಕ್ತಿಯ ರೂಪದಾಗಲಿ, ಬೇರೆ ಏನು ಗುರುವಿನ ರೂಪದಾಗಲಿ, ಅಥವಾ ಸಣ್ಣ ಮಗುವಿನ ರೂಪದಾಗಲಿ, ಅಥವಾ ಸಾಕ್ಷಾತ್ ಮಹಾಲಕ್ಷ್ಮಿ ರೂಪದಾಗ ಕೂಡ ಸ್ವಾಮಿ ಮಹಾರಾಜರ ದರ್ಶನವನ್ನು ನಮ್ಮ ಕನಸ್ದಾಗ ಕೊಡ್ತಿರ್ತಾರೆ. ಇವೆಲ್ಲ ಒಳ್ಳೆಯ ಸೂಚನೆಗಳು. ಇವೆಲ್ಲ ನಾವು ನಮ್ಮ ಜೀವನದಾಗ ಖುಷಿ, ಸುಖ, ನೆಮ್ಮದಿ, ಸ್ವಾಮಿ ಮಹಾರಾಜರ ಅನುಗ್ರಹ ಆಗೈತೆ ಅನ್ನೋ ಸೂಚನೆಗಳು ಇವೆಲ್ಲ ಆಗಿದ್ದವು. ಆ ನಂತರ ಇನ್ನು ಈ ದೀಪದಾಗ ಆದಂಥ ಹೂವನ್ನು ಏನು ಮಾಡಬೇಕು ಅಂದ್ರೆ, ಅದು ದೀಪ ಪೂರ್ತಿ ಶಾಂತ ಆದ ಕೂಡಲೇ ಅದು ಮ್ಯಾಲೆ ಅದೇ ರೀತಿ ಆಕಾರ ಉಳಿದೈತಿ. ಅದನ್ನು ನಾವು ತಕ್ಕೊಂಡ ಒಂದು ಡಬ್ಬ್ಯಾಗ ಒಂದು ಸ್ವಲ್ಪ ಹಿಂಗೆ ಮಾಡಿದಂದ್ರೆ ಅದು ಪುಡಿ ಟೈಪ್ ಆಗ್ತೈತಿ. ಅದ್ರಾಗ ಒಂದು ಸ್ವಲ್ಪ ನಾವು ದೀಪಕ್ಕೆ ಇಕ್ಕಿರ್ತೇವೆ ಎಣ್ಣೆನ ಹಚ್ಕೊಂಡ, ಅದನ್ನು ನಾವು ಯಾವುದೇ ಒಂದು ಕೆಲಸಕ್ಕೆ ಅಂದ್ರೆ ಈಗ ನಮ್ಮದು ಒಂದು ವಿಶೇಷ ಕೆಲಸ ಇದೆ, ಈಗ ಒಂದು ಇಂಟರ್ವ್ಯೂ ಹೊಂಟಿದ್ದೆವು, ಅಥವಾ ಯಾವುದೇ ಒಂದು ಜಾಬ್ ಇಂಟರ್ವ್ಯೂ ಆಗಲಿ, ಅಥವಾ ಯಾವುದೋ ಒಂದು ಹೊಸ ಪ್ಲಾಟ ಏನೋ ಒಂದು ಖರೀದಿ ಮಾಡಕ್ಕೆ ಅಂದ್ರೆ ನಮ್ಮ ಜೀವನದಾಗ ಮುಖ್ಯ ಕೆಲಸ ನಾವು ಮಾಡಕ್ಕೆ ಹೊಂಟಿದ್ದೆವು. ಆ ಟೈಮ್ದಾಗ ಆ ಗಂಧ ಅಂದ್ರೆ ಸ್ವಾಮಿ ಮಹಾರಾಜರು ನೀಡಿದಂಥ ನಿಮಗೆ ಆಶೀರ್ವಾದ ಆಗಿರ್ತೈತಿ. ಅದು ಯಾಕಂದ್ರೆ ನೀವು ಸೇವೆ ಮಾಡಿದಾಗ ಆ ರೀತಿ ಸೇವೆ ಸಮರ್ಪಣೆ ಆಗೈತೆ ಅನ್ನೋ ಒಂದು ಸೂಚನೆ ಕೊಟ್ಟಿರ್ತಾರೆ ಸ್ವಾಮಿ ಮಹಾರಾಜರು. ಅದನ್ನು ನೀವು ಹನಿ ಮ್ಯಾಗ ಒಂದು ರೀತಿ ಪ್ರಸಾದ ರೂಪದಾಗ ಹಚ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮ ಕೆಲಸಗಳು ಸಕ್ಸಸ್ ಆಗ್ತಾವೆ. ಯಾಕಂದ್ರೆ ಸ್ವಾಮಿ ಮಹಾರಾಜರು ನೀಡಿದಂಥ ಪ್ರಸಾದ ಅದಾಗಿರ್ತೈತಿ. ಅದನ್ನು ನೀವು ಕೂಡ ಯಾವಾಗೂ ಕೂಡ ದೀಪದಾಗ ಹೂವಾಗಲಿ ಏನೇ ಆಗಲಿ ಅದನ್ನು ದೀಪ ಶಾಂತ ಆದ ಕೂಡಲೇ ಅದನ್ನು ತೆಗೆದಿಟ್ಟು ಒಂದು ಡಬ್ಬಾಗಿ ಇಟ್ಕೊರ. ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಹಿಂಗೆ ಸಣ್ಣಂಗೆ ಇದು ಮಾಡ್ರಿ ಅಂದ್ರೆ ಅದು ಒಂದು ರೀತಿ ಗಂಧ, ಬ್ಲ್ಯಾಕ್ ಕಲರ್ ಗಂಧ ಟೈಪ್ ಆಗ್ತೈತಿ. ಅದನ್ನು ನೀವು ಪ್ರತಿನಿತ್ಯ ಹಚ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಆದರೆ ನೀವು ಹಿಂಗೆ ವಿಶೇಷ ಯಾವುದೇ ಒಂದು ಇಂಟರ್ವ್ಯೂ ಆಗಲಿ, ನಿಮ್ಮ ಮುಖ್ಯ ಕೆಲಸಕ್ಕೆ ಯಾವ ಹೊಂಟಿರ್ತಿರಲ್ಲ ಆ ಕೆಲಸದ ಟೈಮ್ದಾಗ ಇದನ್ನು ಹಚ್ಕೊಂಡು ಹೋಗ್ರಿ. ಇನ್ನು ಪ್ರತಿನಿತ್ಯ ನಾವು ಏನು ಮಾಡಬೇಕಪ್ಪ, ಪ್ರತಿನಿತ್ಯ ನಮ್ಮ ಮನ್ಯಾಗ ನೀವು ಕೆಲವೊಂದು ಸಲ ಎಷ್ಟೋ ಜನ ನಂಗೆ ವಾಟ್ಸಪ್ಪಿಗೆ ಕೂಡ ಹಾಕಿದಿರಿ, ಅಕ್ಕ ಈ ರೀತಿ ಆಗೈತಿ. ಒಂದೊಂದು ಸಲ ಸ್ವಾಮಿ ಮಹಾರಾಜರ ಮೂರ್ತಿ ಕೂಡ ಅದು ಕೂಡ ಕೆಲವೊಂದು ಜನ ಹಾಕಿದಿರಿ. ಅದನ್ನು ನೀವು
ನೀವು ಇನ್ನೊಬ್ಬರಿಗೆ ಶೇರ್ ಮಾಡ್ರಿ ಅದನ್ನ. ಯಾಕಂದ್ರೆ ನೀವು ಶೇರ್ ಮಾಡ್ರಿ ಅಂದ್ರೆ ಅದನ್ನ ಸೇವೆ ಮಾಡಕ್ಕೆ ಅವ್ರಿಗೆ ಪ್ರೇರಣೆ ಆಗ್ತೈತಿ. ಇನ್ನೊಬ್ರಿಗೆ ಅದನ್ನ ಶೇರ್ ಮಾಡ್ರಿ. ಆ ನಂತರ ಇನ್ನು ಸ್ವಾಮಿ ಮಹಾರಾಜರ ದೀಪ ನಾವು ತುಪ್ಪಿಂದ ಹಚ್ಬೇಕು ಎಣ್ಣೆದ ಹಚ್ಬೇಕು ನೋಡ್ರಿ, ಎಲ್ಲರ ಅನುಕೂಲ ತಕ್ಕಂಗೆ ಹಚ್ಬೇಕು. ನಾ ಅಂತೂ ಎಣ್ಣೆದ ಹಚ್ತೇನು, ಪ್ರತಿ ಗುರುವಾರ ತುಪ್ಪದ ಹಚ್ತೇನು. ಪ್ರತಿನಿತ್ಯ ತುಪ್ಪದ ಹಚ್ಬೇಕಂದ್ರೆ ಆ ಅನುಕೂಲ ಇದ್ರೆ ಹಚ್ರಿ, ಏನು ಸಮಸ್ಯೆ ಇಲ್ಲ. ನಿಮ್ಮ ನಮ್ಮ ಮನ್ಯಾಗ ಏನಿರ್ತೈತಿಲ್ಲ ಅದನ್ನ ನಾವು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡೋದಿರ್ತೈತಿ. ಅಂದ್ರೆ ನಾವು ಅದನ್ನ ಇವ್ರು ಅದನ್ನ ಹಚ್ತಾರೋ ಅದನ್ನ ತಂದು ಹಚ್ಬೇಕಂತ ಏನಿಲ್ಲ. ಮತ್ತಿನ್ನು ದೀಪ ಯಾವ್ದು ಹಚ್ಬೇಕು ನೋಡ್ರಿ, ದೀಪ ನಮ್ಮ ಮನ್ಯಾಗ ಇದ್ದದ ಇದು ಹಿತ್ತಾಳದೈತಿ. ನೀವು ಬೆಳೆದ ಹಚ್ಬೋದು, ಮಣ್ಣಿಂದ ಹಚ್ಬೋದು, ಹಿತ್ತಾಳದ ಹಚ್ಬೋದು. ನಿಮಗೆ ಹೆಂಗೆ ಅನುಕೂಲ ಇರ್ತೈತಿ ಆ ರೀತಿ ಮಾಡ್ರಿ. ಇದ ಹಚ್ಬೇಕು ಅದ ಹಚ್ಬೇಕು ಅಂತ ಏನಿಲ್ಲ. ನಾವು ಪ್ರತಿನಿತ್ಯ ದೇವ್ರ ಪೂಜೆ ಮಾಡುವಾಗ ಯಾವ ಎಣ್ಣೆಯಿಂದ ದೀಪ ಹಚ್ತೇವಲ್ಲ ಅದೇ ರೀತಿ ಆಚರಣೆ ನಡ್ತೈತಿ. ಇಲ್ಲ ನೀವು ತುಪ್ಪಿನ ದೀಪ ಹಚ್ತೇನಂದ್ರೂ ಕೂಡ ಉತ್ತಮ. ಯಾವುದು ನಿಮಗೆ ಅನುಕೂಲ ಐತಿಲ್ಲ ಅದನ್ನ ದೀಪವನ್ನು ಹಚ್ಚ್ರಿ. ಆ ನಂತರ ನೀವು ಸೇವೆಯನ್ನ ಮಾಡುವಾಗ ಯಾವಾಗೂ ದೀಪ ಅಥವಾ ಉದ್ಬತ್ತಿಯನ್ನ ಹಚ್ಚಿರ್ಬೇಕು. ಯಾವಾಗ ನಾವು ಸೇವೆಯನ್ನ ಮಾಡುವಾಗ ಅಲ್ಲಿ ಅಗ್ನಿ ಅನ್ನೋದ ಇರ್ಬೇಕು. ಆ ನಂತರನ ಅಲ್ಲಿ ನಮ್ಮ ಸೇವೆ ಏನಿರ್ತೈತಿಲ್ಲ ಸ್ವಾಮಿ ಮಹಾರಾಜರಿಗೆ ಅಥವಾ ಯಾವುದೇ ಒಂದು ದೇವ್ರಿಗಾಗಲೇ ಸಮರ್ಪಣೆ ಆಗ್ತಿರ್ತೈತಿ. ಇನ್ನು ನೆಕ್ಸ್ಟ್ ನಾವು ಸೇವೆ ಮಾಡುವಾಗ ಕೆಲವೊಂದು ಜನ ಕೇಳ್ತಿರ್ತೀರಿ, ಸೇವೆ ಮಾಡುವಾಗ ನಾವು ಒಂದು ಗ್ಲಾಸ್ ನೀರು ಇಟ್ಕೊಂಡ ಆ ನೀರನ್ನು ತೀರ್ಥ ರೂಪದಾಗ ತಗೋಬಹುದು. ಇದು ಉತ್ತಮ. ಯಾಕಂದ್ರೆ ನಾವು ತಾರಕ ಮಂತ್ರ ತೀರ್ಥವನ್ನು ನಾವು ಪ್ರತಿನಿತ್ಯ ತಗೋತಿರ್ತೇವೆ. ತಾರಕ ಮಂತ್ರ ತೀರ್ಥವನ್ನು ನಮ್ಮ ಅನಾರೋಗ್ಯ ಸಮಸ್ಯೆ ಇತ್ತು, ಯಾವುದೇ ಒಂದು ವ್ಯಕ್ತಿ ಹಾಸ್ಪಿಟ್ಲಾಗ ಅಡ್ಮಿಟ್ ಅದ, ಏನೋ ಒಂದು ಡಿಪ್ರೆಷನ್ ಇತ್ತಂದ್ರೆ ನಾವು ತಾರಕ ಮಂತ್ರ ತೀರ್ಥದ ಉಪಯೋಗವನ್ನು ಮಾಡ್ತಿರ್ತೇವೆ. ಅದೇ ರೀತಿ ಪ್ರತಿನಿತ್ಯ ಸೇವೆಯನ್ನು ಮಾಡುವಾಗ ನಾವು ಒಂದು ಸಣ್ಣ ಗ್ಲಾಸ್ದಾಗ ನೀರು ಇಟ್ಕೊಂಡ ಆ ನೀರನ್ನು ನಮ್ಮ ಎಲ್ಲ ಸೇವೆ ಆದ ಕೂಡಲೇ ನಾವು ನಮ್ಮ ಮನ್ಯಾಗಿರುವ ಪ್ರತಿಯೊಬ್ಬರು ಸದಸ್ಯರು ಕೂಡ ಅದನ್ನು ತೀರ್ಥ ರೂಪದಾಗ ಗ್ರಹಣ ಮಾಡ್ಬೋದು. ಅದ್ರಾಗ ಒಂದು ಸ್ವಲ್ಪ ನೀವು ಅಲ್ಲಿ ಏನು ದೇವ್ರ ಮುಂದೆ ವಿಭೂತಿ ಅಥವಾ ಏನು ಉದ್ಬತ್ತಿ ಹಚ್ಚಿದ್ ಬಿದ್ದಿರ್ತಿತ್ಲೆ ರಕ್ಷಾ, ಅದನ್ನ ಒಂದು ಸ್ವಲ್ಪ ಹಾಕಿ ನೀವು ಅದನ್ನ ತೀರ್ಥ ರೂಪದಾಗ ಗ್ರಹಣ ಮಾಡ್ಬೋದು. ಇನ್ನು ಉಳಿದಂಥ ನೀರ ಟಾಯ್ಲೆಟ್ ಬಾತ್ರೂಮ್ ಬಿಟ್ಟ ಎಲ್ಲ ಕಡೆ ನಿಮ್ಮ ಮನ್ಯಾಗ ಸಿಂಪಡಿಸೋದು. ಇದರಿಂದ ನಕಾರಾತ್ಮಕ ಎನರ್ಜಿ ಏನಿರ್ತೈತಿ ಅದು ನಷ್ಟ ಆಗ್ತೈತಿ. ತೀರ್ಥ ಗ್ರಹಣ ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತು ಶರೀರ ಎರಡೂ ಕೂಡ ಶುದ್ಧ ಆಗ್ತಾವ. ನಮ್ಮ ಮನಸ್ಸು ಅನುಕೂಲ 108 ವಿಚಾರಗಳು ಬರ್ತಾವೆ. ನಾವು ಪ್ರತಿ ಸಲ ಸಕಾರಾತ್ಮಕ ವಿಚಾರ ಮಾಡ್ತೇವತ್ತೆ ಏನು ಹೇಳ್ಕೋಗುಲ್ಲ. ನಾವು ಒಂದೊಂದ್ಸಲ ಎಷ್ಟೋ ನಕಾರಾತ್ಮಕ ವಿಚಾರ ಮಾಡಬಾರ್ದಂದ್ರೆ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣ, ನಾವು ನೋಡುವಂಥ ದೃಶ್ಯಗಳನ್ನ ನಮ್ಗೆ ಆ ರೀತಿ ವಿಚಾರ ಮಾಡೋಕ್ಕೆ ಒಂದು ರೀತಿ ನಾವು ಆ ದೃಶ್ಯಗಳು ನೋಡಿದ ಕೂಡಲೇ ನಾವು ಆ ರೀತಿ ವಿಚಾರ ಮಾಡಬೇಕು. ಅಥವಾ ನಾವು ಹೇಳ್ದಾಗೆ ನಮ್ಮ ತಲೆಯಾಗ ಅಷ್ಟೆಲ್ಲ 108 ವಿಚಾರಗಳು ಬರ್ತವೆ. ಏನೋ ಒಂದು ಸಣ್ಣ ಸಮಸ್ಯೆ ಬಂದರೂ ಅದನ್ನು ನಾವು ದೊಡ್ಡ ಸಮಸ್ಯೆಗೆ ಪರಿಣಮಿಸ್ತೇವೆ. ಅದು ಈ ಸಮಸ್ಯೆಗೆ ಪರಿಹಾರ ಅಲ್ಲ ಅನ್ನೋ ರೀತಿಯಿಂದ ವಿಚಾರಕ್ಕೆ ನಮ್ಮನ್ನು ನಾವು ತೊಡಸೋದು. ಅದ್ರಾಗಿ ಸ್ವಾಮಿ ಮಹಾರಾಜರು ಯಾವುದೇ ಒಂದು ಸಮಸ್ಯೆ ಇರಲಿ ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರ್ತೈತಿ. ಯಾವಾಗ ನಾವು ಸ್ವಾಮಿ ಸೇವೆಯನ್ನು ಮಾಡ್ತೇವೆ ಈ ರೀತಿ ನಮ್ಮ ಸಣ್ಣ ಪುಟ್ಟ ಹನುಮಗಳು ಬರ್ತಾವಲ್ಲ ಅವಾಗ ಸ್ವಾಮಿ ಮಹಾರಾಜ ಪ್ರಚಿತಿ ಇರ್ತಾರೆ. ಸ್ವಾಮಿ ಮಹಾರಾಜರು ನಮ್ಮ ಜೊತೆ ಇದ್ದಾರು. ನಾ ಮಾಡುವಂಥ ಸೇವೆ ಏನಿರ್ತೈತಿಲ್ಲ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆಕತೈತಿ ಅನ್ನೋ ಒಂದು ನೀಡುವಂಥ ಸೂಚನೆ ಇದಾಗೈತಿ. ಇನ್ನು ಕೆಲವೊಂದು ಜನ ಕೇಳ್ತೀರಿ ಸ್ವಾಮಿ ಮಹಾರಾಜರ ಮೂರ್ತಿ ಬೆಸ್ಟ್ ಅಥವಾ ಫೋಟೋ ಬೆಸ್ಟ್. ಮೂರ್ತಿ ಇತ್ತಂದ್ರೆ ಪ್ರತಿ ಗುರುವಾರ ನಾವು ಶ್ರೀ ಸೂಕ್ತ ಮತ್ತು ಪುರುಷ ಸೂಕ್ತ ಹೇಳಿ ಅಭಿಷೇಕವನ್ನು ಹಾಕೋದಿರ್ತೈತಿ. ಅಂದ್ರೆ ನೀರಿನಿಂದ ಹಾಕ್ರಿ ಅಥವಾ ನೀವು ಪಂಚಾಮೃತದಿಂದನೂ ಹಾಕ್ರಿ. ಫೋಟೋ ಇತ್ತಂದ್ರೆ ಅಭಿಷೇಕ ಹಾಕಕ್ಕೆ ಬರ್ಲಿಕ್ಕಂದ್ರೆ ಫೋಟೋ ನೀರು ಬಿತ್ತಂದ್ರೆ ಅದೊಂದು ಸ್ವಲ್ಪ ಡ್ಯಾಮೇಜ್ ಆಗ್ತೈತಿ. ಹಾಗಾಗಿ ಎರಡೂ ಕೂಡ ಇದ್ರೆ ಉತ್ತಮ. ಯಾಕಂದ್ರೆ ಸ್ವಾಮಿ ಮಹಾರಾಜರ ಮೂರ್ತಿ ಇತ್ತಂದ್ರೆ ಅದ್ರ ಸೇವೆಗಳು ಅಭಿಷೇಕ ಹಾಕಬೇಕು, ಸ್ವಾಮಿ ಮಹಾರಾಜರಿಗೆ ಅಲಂಕಾರ ಮಾಡಬೇಕು. ಇಷ್ಟೆಲ್ಲ ನಾವು ಮಾಡೋಕೆ ಒಂದು ಅವಕಾಶ ಸಿಗ್ತೈತಿ. ಸ್ವಾಮಿ ಮಹಾರಾಜರು ಮೂರ್ತಿ ತಂದು ಇಟ್ಕೋಬಹುದು ಅಥವಾ ಫೋಟೋನು ಯಾವುದಾದ್ರೂ ನಡೀತೈತೆ. ಆದರೆ ಸ್ವಾಮಿ ಮಹಾರಾಜರ ಅಧಿಷ್ಠಾನ ನಮ್ಮ ಮನ್ಯಾಗ ಇರ್ಬೇಕು ಮೊದಲನೇದಾಗಿ. ಇನ್ನು ಸ್ವಾಮಿ ಮಹಾರಾಜರ ಫೋಟೋ ಇಲ್ಲಕ್ಕ ನಮ್ಮ ಮನ್ಯಾಗ ದತ್ತ ಮಹಾರಾಜರ ಫೋಟೋ ಇತ್ತಂದ್ರೂ ನಡೀತೈತಿ. ದತ್ತ ಮಹಾರಾಜರ ಏನು 3ನೇ ಅವತಾರ ಸ್ವಾಮಿ ಮಹಾರಾಜರ ಆಗಿರ್ತೈತಿ. ಹಾಗಾಗಿ ಸ್ವಾಮಿ ಮಹಾರಾಜರ ಫೋಟೋ ಅಥವಾ ದತ್ತ ಮಹಾರಾಜರ ಫೋಟೋ ಯಾವುದೇ ಇರಲಿ ಮನ್ಯಾಗ ಒಟ್ಟು ಸ್ವಾಮಿ ಸೇವೆಯನ್ನು ಮಾಡಿರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ. ಅದ ಫೋಟೋ ಬೇಕು. ಇದೇ ರೀತಿ ಅಂದ್ರೆ ಇದು ನನ್ನ ಮನ್ಯಾಗ ಇರಲಿಲ್ಲ ಸ್ವಾಮಿ ಮಹಾರಾಜರ ಕೇಂದ್ರದಿಂದ ತಂದಂಥ ಫೋಟೋ ಐತಿ. ಇನ್ನೊಂದು ನಮ್ಮ ಮನ್ಯಾಗ ನಾವು ನಮ್ಮ ಮನ್ಯಾಗ ಯಾವಾಗ ಎಂಟ್ರಿ ಆಗ್ತಿಲ್ಲ ಅವಾಗ ಸ್ವಾಮಿ ಮಹಾರಾಜರ ಫೋಟೋ ಕಾಣ್ಬೇಕಂತೇಳಿ ಮೇಲೊಂದು ನಮ್ಮ ಮನ್ಯಾಗ ಹಾಲ್ದಾಗ ಒಂದು ಫೋಟೋ ಹಾಕೈತಿ. ಅಲ್ಲಿ ದತ್ತ ಮಹಾರಾಜರ ಫೋಟೋ ಐತಿ ಮತ್ತು ಮುಂದೆ ಸ್ವಾಮಿ ಮಹಾರಾಜರ ಕೊತ್ತಂಥ ಫೋಟೋ ಐತಿ. ನೀವು ಯಾವ್ದು ಬೇಕಾದ್ರೆ ನೀವು ಫೋಟೋ ಇಟ್ಕೋಬಹುದು. ಇದೇ ಇಟ್ಕೋಬೇಕು ಅಂತ ಏನಿಲ್ಲ. ಸ್ವಾಮಿ ಮಹಾರಾಜರ ನೀವು ಫೋಟೋ ತಗೋದ್ರೆ ಕೇಂದ್ರದ ತಗೋರಿ. ಅಲ್ಲಿ ಸಣ್ಣ ಅಂದ್ರೆ ನಿಮ್ಮ ಜಗ್ಲಿ ಮ್ಯಾಗ ಇಡುವಂಥ ಸಿಗ್ತಾವೆ. ಇಲ್ಲ ನೀವು ಹಾಲ್ನೇ ಹಚ್ಚಾರಿದ್ರಂದ್ರೆ ಸ್ವಾಮಿ ಮಹಾರಾಜರ ಫ್ರೇಮ್ಸ್ ಗಟ್ ನೀವು ಮಾಡಿ ಹಚ್ಚಿ ಅಲ್ಲಿ ಕೂಡ ಪೂಜೆ ಮಾಡ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಇರ್ತೈತಿ ಆ ರೀತಿ ಮಾಡಿರಿ. ಇನ್ನು ನಮ್ಮ ಮನ್ಯಾಗ ಸಣ್ಣ ಹುಡುಗರಿಗೆ ಸ್ವಾಮಿ ಸೇವೆಯನ್ನು ಮಾಡಿಸ್ಬೋದು ಅಂತ ಕೇಳ್ತಿದ್ರೆ ಇದು ಉತ್ತಮ. ಸ್ವಾಮಿ ಕೇಂದ್ರದಾಗ ಬಾಲ ಸಂಸ್ಕಾರ ಅಂತೇಳಿ ಪ್ರತಿ ಸಂಡೆಗೊಮ್ಮೆ ಅಲ್ಲಿ ಸೇವೆಗಳನ್ನ ಮಾಡಿಸಿರ್ತಾರೋ. ಇನ್ನು ದೊಡ್ಡ ಕೇಂದ್ರಗಳಿದ್ದು ಅಂದ್ರೆ ಅಲ್ಲಿ ಪ್ರತಿದಿನ ಬಾಲ ಸಂಸ್ಕಾರ ಅಂತೇಳಿ ಕೆಲವೊಂದು ಮಂತ್ರಸೂತ್ರೊಳಗೆ ಕೆಲವೊಂದು ಅಲ್ಲಿ ಸೇವೆಗಳನ್ನ ಮಾಡಿಸ್ತಾರೆ. ನಾವು ಇನ್ನು ಮನ್ಯಾಗ ಮಾಡಿಸ್ಕೊತಂದ್ರೆ ನಮಗೂ ಪ್ರತಿನಿತ್ಯ ನಡ್ತೀವಿ. ಸ್ವಾಮಿ ಮಹಾರಾಜರ 11 ಸಲ ನೀವು ಹೆಸರು ಹೇಳಿ ಕೇಳ್ಬೋದು.
ಒಂದು ಮಾಳು ಮಾಡ್ಕೋಬೋದು, ತಾರಕ ಮಂತ್ರನ ಅವ್ರ ಕೈಲಿ ಹೇಳ್ಸ್ಕೊಬೋದು. ಆ ನಂತರ ಸ್ವಾಮಿ ಮಹಾರಾಜರ ನಮಸ್ಕಾರ ಕೂಡ ನೀವು ಮುಜರಾ ಕೂಡ ಅವ್ರಿಗೆ ಮಾಡ್ಕ ಹಚ್ಬೋದು. ಇಷ್ಟು ನಾವು ನಮ್ಮ ಮಕ್ಕಳಿಗೆ ಕಲಿಸೋದ್ರಿಂದ ಸ್ವಾಮಿ ಮಹಾರಾಜರವ್ರು ಈಗಿಂದ ಅವ್ರು ಸ್ವಾಮಿ ಸೇವೆದಾಗ ಬರ್ತಾರೋ, ಮುಂದೆ ಏನೇ ಒಂದು ಸಮಸ್ಯೆ ಬಂದರೂ ಅವರಿಗೆ ಸ್ವಾಮಿ ಇದಾರ ಅನ್ನೋ ಒಂದು ಧೈರ್ಯ ಇರ್ತೈತಿ, ಆ ಒಂದು ನಂಬಿಕೆ ಅವರಲ್ಲಿ ಮೂಡ್ತೈತಿ. ಹಾಗಾಗಿ ನನ್ನ ಮಕ್ಕಳನ್ನು ಕೂಡ ನಾವು ಈ ಸೇವೆದಾಗ ಈಗಿಂದನ ರೂಢಿ ಮಾಡ್ಬೋದು. ಈಗಿಂದನ ರೂಢಿ ಮಾಡಿದಂದ್ರೆ ನಮ್ಮನ್ನು ನೋಡಿ ಅವ್ರು ಕಲಿತಿರ್ತಾರೆ. ಹಾಗಾಗಿ ನಾವು ಸೇವೆ ಮಾಡೋದ್ರಿಂದ ಅವರು ಕೂಡ ಸೇವೆಯನ್ನು ಮಾಡ್ತಿರ್ತಾರೆ. ನಾ ಎಷ್ಟೋ ಸಲ ನಮ್ಮ ಇಬ್ಬರು ಮಕ್ಕಳ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನೆ. ನಾವು ಅವ್ರಿಗೆ ಯಾವುದೂ ಹೇಳಲು ಇದು ಮಾಡಿರ್ತಾಳೆ, ಜಸ್ಟ್ ನಮಸ್ಕಾರ ಮಾಡಿರೋದೇ ಹೇಳ್ತಾನೆ. ಅವ್ರ ಬುದ್ಧಿಂದನ ಅವರ ಸ್ವಾಮಿ ಮಹಾರಾಜರ ಹೆಸರ ಅಂತ ನನ್ನ ಮತ್ತು ನಮ್ಮ ಸಣ್ಣ ಮಗ ಅಂತೂ ನಾವು ನೋಡ್ದಾಗಿಂದನೂ ಅವು ಈಗ ಜಪಮಾಲೆ ಈಗಂತೂ ಈಗ ಮೊದಲೆಲ್ಲ ಒಂದು ವರ್ಷದೆಲ್ಲ ನಾವೆಲ್ಲ ಎಲ್ಲರೇ ಬಿಟ್ಟು ಅಂದ್ರೆ ಇಲ್ಲಿ ಕೆಳಗೆ ಜಪ ಮಾಡ್ಲಿತ್ತಂದ್ರೆ ತಾನ ಜಪ ಮಾಡೋದ್ರೆ ನಮ್ಮ ಯಾವ ರೀತಿ ಮಾಡ್ತಿದ್ದಿಲ್ಲ ಆ ರೀತಿ ಜಪವನ್ನು ಮಾಡ್ತಿದ್ದ. ಈಗಿಂದನೇ ಅವ್ರಿಗೆ ಸ್ವಾಮಿ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕೈತಿ, ಒಂದು ಭಾಗ್ಯ ಸಿಕ್ಕೈತಿ. ಹಾಗಾಗಿ ಈ ಸೇವೆನ ನೀವು ಎಲ್ಲರೂ ಕೂಡ ಮಾಡ್ರಿ. ಇನ್ನು ದೀಪದ ಏನಿಲ್ಲ ಅದೆಲ್ಲರಿಗೂ ಶುಭ ಸೂಚನೆ. ನೀವು ಯಾವಾಗ ಸೇವೆಯನ್ನು ಆರಂಭ ಮಾಡ್ರಿ. ಸ್ವಾಮಿ ಮಹಾರಾಜರು ನಿಮ್ಮ ಜೊತೆ ಇದ್ದಾರೆ, ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ರಿ, ಸೇವೆಯನ್ನು ಪ್ರಸಾರ ಮಾಡ್ರಿ ಅನ್ಕೋತ ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊಂಡ್ರೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.